ಸೃಷ್ಟಿಕರ್ತನಾದ ಪ್ರಭು ಯೇಸುವಿನ ಪರಮೋನ್ನತ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ದಾನ ಕೊಡುವ ಉದ್ದೇಶ ಹಾಗೂ ವಿಧಾನ ಮತ್ತು ಯಥಾರ್ಥವಾದ ಪ್ರಾರ್ಥನೆಯ ಲಕ್ಷಣ ಎಂಬ ವಿಷಯಗಳ ಕುರಿತು ಪ್ರಸ್ತಾಪಿಸಿದೆವು. ಕಪಟಿಗಳ ಹಾಗೆ ಪ್ರಾರ್ಥಿಸಬಾರದು, ಕೋಣೆಯೊಳಗೆ ಹೋಗಿ ಬಾಗಲನ್ನು ಮುಚ್ಚಿಕೊಂಡು ಏಕಾಂತವಾಗಿ ಪ್ರಾರ್ಥಿಸಬೇಕು ಮತ್ತು ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಹೇಳಿ ಸುಮ್ಮನೆ ಹೇಳುತ್ತಾ ಉದ್ದವಾದ ಪ್ರಾರ್ಥನೆಯನ್ನು ಮಾಡಬಾರದು ಎಂಬ 3 ಮುಖ್ಯ ವಿಷಯಗಳನ್ನು ಕಲಿತುಕೊಂಡೆವು. ನಾವು ಸಹ ಪೂರ್ಣ ಮನಸ್ಸುಳ್ಳವರಾಗಿ ಆತನು ಕಲಿಸುವುದನ್ನು ಗಮನವಿಟ್ಟು ಕಲಿಯೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರೂಜೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡು ದೇವರ ಪ್ರೀತಿಯನ್ನು ತೋರಿಸಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಈ ರೀತಿ ಪ್ರಾರ್ಥಿಸಲು ಸಾಧ್ಯವಿಲ್ಲ, ಯಾಕಂದರೆ ಆತನಲ್ಲಿ ಯಾವ ಪಾಪವೂ ಇರಲಿಲ್ಲ. ಆದ್ದರಿಂದ ಇದು ಶಿಷ್ಯರ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇದು ನ್ಯಾಯಸಮ್ಮತವಾದದ್ದು, ಕೃಪೆಯ ಕಾರ್ಯವಲ್ಲ. ಸತ್ಯವೇದದ ಇನ್ನೊಂದು ವಚನಕ್ಕಾಗಿ ನಾನು ದೇವರಿಗೆ ಉಪಕಾರ ಸಲ್ಲಿಸುತ್ತೇನೆ. ಅದು ಎಫೆಸದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನದಲ್ಲಿದೆ. ಅಲ್ಲಿ ಹೀಗೆ ನೋಡುತ್ತೇವೆ: ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಕ್ಷಮಿಸುವುದು ಕ್ರಿಸ್ತನು ನಮಗಾಗಿ ಮಾಡಿದ ಕಾರ್ಯಗಳ ನಿಮಿತ್ತದಿಂದಲೇ ಹೊರತು ನಾವು ಇತರರನ್ನು ಕ್ಷಮಿಸಿದ್ದಕ್ಕಾಗಿ ಅಲ್ಲ. ದೇವರು ನಮ್ಮನ್ನು ಕ್ಷಮಿಸುವಾಗ ದೇವರ ಬಿಡುಗಡೆಯು ನಮಗೆ ಸಂಪೂರ್ಣ ಮನವರಿಕೆಯಾಗುತ್ತದೆ. ನಮ್ಮ ರಕ್ಷಣೆಯ ಸಂಬಂಧದಲ್ಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬ ಮಾತು ಸರಿ ಬರುವುದಿಲ್ಲ. ಈಗಾಗಲೇ ರಕ್ಷಿಸಲ್ಪಟ್ಟವರಿಗೆ ಆತನು ಈ ಮಾತನ್ನು ಹೇಳುತ್ತಿದ್ದಾನೆ. ಈಗಾಗಲೇ ದೇವರ ಸ್ವಭಾವವನ್ನು ಹೊಂದಿಕೊಂಡವರಿಗೆ ತಾನು ನಮ್ಮನ್ನು ಕ್ಷಮಿಸುವುದಕ್ಕಾಗಿ ನಾವು ಕ್ಷಮೆ ತೋರಿಸುವ ತನಕ ಕಾಯುವುದಿಲ್ಲ. ಪ್ರಿಯರೇ, ಪಾಪದ ವಿಚಾರವನ್ನು ಆತನು ಈ ರೀತಿಯಾಗಿ ಪರಿಹರಿಸುವುದಿಲ್ಲ. ಆತನು ತನ್ನ ಮಗನನ್ನು ಮರಣಕ್ಕೆ ಒಪ್ಪಿಸಿದನು. ಈ ಕಾರಣಕ್ಕಾಗಿ ದೇವರು ಕ್ಷಮಿಸುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ನೋಡುವಾಗ, ನಾಮಧೇಯ ಕ್ರೈಸ್ತರಿರುವ ಕೆಲವು ಸಭೆಗಳಲ್ಲಿ ನಮ್ಮ ಸಾಲಗಳನ್ನು ಬಿಡು ಎಂಬ ಮೂಲ ಅರ್ಥದ ವಾಕ್ಯದ ಬದಲಿಗೆ ನಮ್ಮ ಅಪರಾಧಗಳನ್ನು ಕ್ಷಮಿಸು ಎಂಬುದಾಗಿ ಉಪಯೋಗಿಸುತ್ತಾರೆ. ಪ್ರಿಯರೇ, ಒಮ್ಮೆ 2 ಚಿಕ್ಕ ಹುಡುಗಿಯರು ತಮ್ಮ ಸಭೆಗಳಲ್ಲಿ ಬಾಯಿಪಾಠವಾಗಿ ಹೇಳಲಾಗುತ್ತಿದ್ದ ಈ ಕರ್ತನ ಪ್ರಾರ್ಥನೆಯ ಕುರಿತಾಗಿ ಮಾತನಾಡುತ್ತಿದ್ದರು. ಅದರಲ್ಲಿ ಒಬ್ಬಾಕೆ ಹೇಳಿದಳು, ನಮ್ಮ ದೇವಾಲಯದಲ್ಲಿ ಅಪರಾಧಗಳಿವೆ ಎಂಬುದಾಗಿ. ಆಗ ಇನ್ನೊಬ್ಬಾಕೆ ಹೇಳಿದಳು, ನಮ್ಮ ಸಭೆಯಲ್ಲಿ ಸಾಲಗಳೂ ಇವೆ ಎಂದು. ಪ್ರಿಯರೇ, ಈಗಿನ ದಿನಗಳ ಸಭೆಗಳನ್ನು ಗಮನಿಸುವುದಾದರೆ ಇವರಿಬ್ಬರ ಮಾತು ಸತ್ಯವಾಗಿದೆ. ಸಭೆಗಳಲ್ಲಿ ಸಾಲಗಳೂ ಅಪರಾಧಗಳೂ ಇವೆ. ಹಾಗಾದರೆ ಯಾವ ಮಾತು ಸರಿ? ಇದರಲ್ಲಿ ಗಲಿಬಿಲಿಗೆ ಕಾರಣವೇ ಇಲ್ಲ. ಯಾಕೆಂದರೆ ಎರಡೂ ಶಬ್ದಗಳು ಪಾಪವೆಂಬ ಒಂದೇ ಸಂಗತಿಯ ಅರ್ಥವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ. ಪ್ರಿಯರೇ, ನಮ್ಮನ್ನು ಶೋಧನೆಯೊಳಕ್ಕೆ ಸೇರಿಸದೆ ಎಂಬ ಶಬ್ದವನ್ನು ನೋಡುವಾಗ ಈ ಶಬ್ದವು ನಮಗೆ ತಪ್ಪಾದ ಅರ್ಥವನ್ನು ಕೊಡುವಂತಿದೆ. ಯಾಕಂದರೆ ದೇವರು ಯಾರನ್ನೋ ಎಂದು ಶೋಧಿಸುವುದಿಲ್ಲವೆಂದು ಯಾಕೋಬನು ಹೇಳುತ್ತಾನೆ. ಇದು ಸತ್ಯ. ದೇವರು ಯಾರನ್ನೋ ಶೋಧಿಸುವಾತನಲ್ಲ. ಪ್ರಿಯರೇ, ನಮ್ಮನ್ನು ಶೋಧನೆಯಲ್ಲಿಯೇ ಬಿಡಬೇಡ ಎಂಬುದು ಸರಿಯಾದ ಭಾಷಾಂತರವಾಗಿದೆ. ನಮ್ಮನ್ನು ಶೋಧನೆಯಿಂದ ದೂರವಿರಿಸು ಎಂದು ಅರ್ಥವಲ್ಲ. ಆದರೆ ನಾವು ಶೋಧನೆಗೊಳಗಾದಾಗ ನಮ್ಮನ್ನು ಅಲ್ಲಿಯೇ ಬಿಡಬೇಡ ಎಂಬುದು ಎಷ್ಟೋ ಸತ್ಯವಾಗಿದೆ. ಪ್ರಿಯರೇ, ಅನುದಿನವೂ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಬೇಡತಕ್ಕದ್ದು ಅತಿ ಅಮೂಲ್ಯವಾದ ಸಂಗತಿ ಇದೇ ಆಗಿದೆ. ದೇವರೇ, ಶೋಧನೆಯೊಳಗೆ ನಮ್ಮನ್ನು ಬಿಡಬೇಡ ಎಂಬುದಾಗಿ. ಮುಂದುವರೆದು ನಾವು ನೋಡುತ್ತೇವೆ ಪ್ರಿಯರೇ, ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ. ಪ್ರಿಯರೇ, ನಿಜವಾದ ಬಿಡುಗಡೆಯು ಕೆಡುಕನಿಂದ, ಅಂದರೆ
ಕೆಡುಕನಿಂದ ನಮ್ಮನ್ನು ತಪ್ಪಿಸು, ಸೈತಾನನಿಂದ ತಪ್ಪಿಸು ಎಂಬುದಾಗಿ. ಪ್ರಿಯರೇ, ಸೈತಾನನು ನಿಜವಾದ ವ್ಯಕ್ತಿಯಾಗಿದ್ದಾನೆ. ಅವನಿಂದ ತಪ್ಪಿಸಿಕೊಳ್ಳಲು ಈ ಜಗತ್ತು ತುಂಬ ಪ್ರಯಾಸಪಟ್ಟಿದೆ. ಮಾರ್ಟಿನ್ ಲೂಥರನು ಸೈತಾನನ ಕಡೆಗೆ ಶಾಯಿ ಬಾಟಲನ್ನು ಎಸೆದಾಗ ಕೆಲವರು ನಗಾಡಿದರು. ಆದರೆ ಈಗಿನ ದಿನಗಳಲ್ಲಿ ಪರಿಸ್ಥಿತಿಯ ನಿಜತ್ವವನ್ನು ನಾವು ತಿಳಿದುಕೊಳ್ಳುತ್ತೇವೆ. ದೇವರಿಗಾಗಿ ನಿಲ್ಲುವ ಯಾವನಾದರೂ ಸೈತಾನನ ನಿಜತ್ವವನ್ನು ತಿಳಿದುಕೊಳ್ಳುತ್ತಾನೆ. ನಾವು ಯಾವ ಸಭೆಯಲ್ಲಾದರೂ ಕೆಲಸ ಮಾಡುವಾಗ ನಾವು ದೇವರ ಇರುವಿಕೆಯನ್ನು ಗ್ರಹಿಸುತ್ತೇವೆ, ಹಾಗೆಯೇ ಸೈತಾನನ ಇರುವಿಕೆಯನ್ನು ಕೂಡ. ಆದರೆ ಈ ಪ್ರಾರ್ಥನೆ ನಮಗಿದೆ, ನಮ್ಮನ್ನು ಕೆಡುಕನಿಂದ ತಪ್ಪಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೊಸ ವಿಶ್ವಾಸಿಗಳು ಪ್ರಾರ್ಥನೆ ಮಾಡಲು ಕಲಿಯುವಾಗ ಇದು ಅವರಿಗೆ ಒಂದು ಅತ್ಯುತ್ತಮ ಸಹಾಯಕ ಸಂಗತಿಯಾಗಿದೆ. ಒಬ್ಬರು ತಾಯಿಯವರು ತುಂಬ ವರ್ಷಗಳವರೆಗೆ ರಕ್ಷಿಸಲ್ಪಟ್ಟಿರಲಿಲ್ಲ. ಆಗ ಆಕೆಗೆ ಹೇಗೆ ಪ್ರಾರ್ಥಿಸುವುದೆಂದು ತಿಳಿದಿರಲಿಲ್ಲ. ಆದ್ದರಿಂದ ಆಕೆ ಈ ಕರ್ತನ ಪ್ರಾರ್ಥನೆಯನ್ನು ತಿರುತಿರುಗಿ ಹೇಳುತ್ತಿದ್ದರು. ಕೊನೆಗೆ ತಾವೇ ಸ್ವತಃ ಪ್ರಾರ್ಥಿಸುವುದಕ್ಕೆ ಶಕ್ತರಾದರು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡಲು ಕಲಿಸುವಾಗ ಈಗ ನಾನು ನಿದ್ರಿಸಲು ಹೋಗುತ್ತಿದ್ದೇನೆ ಎಂದು ಹೇಳುತ್ತೇವೆ. ಒಂದು ದಿನ ಆ ಮಕ್ಕಳು ಹೇಳುತ್ತಾರೆ, ದೇವರೇ, ನಮ್ಮ ಅಪ್ಪನನ್ನು ಅಮ್ಮನನ್ನು ಆಶೀರ್ವದಿಸು ಎಂಬುದಾಗಿ. ನಮಗೆ ಇದನ್ನು ಕೇಳುವಾಗ ತುಂಬ ಸಂತೋಷವಾಗುತ್ತದೆ, ಯಾಕಂದರೆ ಅವರು ತಾವೇ ಸ್ವತಃ ಪ್ರಾರ್ಥಿಸಲು ತೊಡಗುತ್ತಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನು ಈ ಕರ್ತನ ಪ್ರಾರ್ಥನೆಯನ್ನು ಒಂದು ಮಾದರಿಯನ್ನಾಗಿ ಕೊಟ್ಟಿದ್ದಾನೆ. ಇದು ಒಂದು ಅದ್ಭುತವಾದ ಮಹಿಮೆಯುಳ್ಳ ಪ್ರಾರ್ಥನೆಯಾಗಿದ್ದು, ನಾವು ನಮ್ಮ ಪ್ರಾರ್ಥನೆಗಳಲ್ಲಿ ಯಾವ ಸಂಗತಿಗಳನ್ನು ಸೇರಿಸಬೇಕೆಂದು ತಿಳಿಸುತ್ತದೆ. ನಾವು ಆತ್ಮನೊಂದಿಗೆ ಮಾತನಾಡುವಾಗ ನಮ್ಮ ಸ್ವಂತ ಮಾತುಗಳಲ್ಲಿ ಪ್ರಾರ್ಥಿಸಬೇಕೆಂದು ಆತನು ಆಶಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಇಂದಿನ ವಚನಗಳಲ್ಲಿ ಹೇಳಿದಂತೆ ಅದು ಪ್ರದರ್ಶನಕ್ಕಾಗಿ ಮಾಡುವಂಥದ್ದಲ್ಲ. ಅದು ದೇವರ ಹಾಗೂ ನಿನ್ನ ನಡುವಣ ಒಂದು ಸಂಬಂಧವಾಗಿದ್ದು, ನೀನು ನಿನ್ನ ಏಕಾಂತ ಕೋಣೆಗೆ ಹೋದಾಗ ಅದ್ಭುತವಾಗಿ ಪ್ರಾರ್ಥಿಸಬಲ್ಲಿ. ನನಗೆ ಸಾಮೂಹಿಕ ಪ್ರಾರ್ಥನಾ ಕೂಟಗಳಲ್ಲಿ ಆಸಕ್ತಿ ಇಲ್ಲ, ಯಾಕಂದರೆ ಸಭೆಯ ಕೂಟಗಳಲ್ಲಿ ಅತಿ ನಿಸ್ಸಾರವಾದ ಕೂಟ ಇದಾಗಿದೆ. ಪ್ರಿಯರೇ, ನಾನು ಪ್ರಾರ್ಥನಾ ಕೂಟಗಳನ್ನು ಆರಂಭಿಸಲು ಪ್ರಯತ್ನಪಟ್ಟೆ. ಆದರೆ ದೇವಜನರು ಪ್ರಾರ್ಥಿಸುವಾಗ ಅವರ ಸಂಖ್ಯೆ 100ಕ್ಕೆ ಏರಿದ್ದಾದರೂ ಯಾವ ವಿಶೇಷ ಬದಲಾವಣೆಯೂ ಉಂಟಾಗುವುದಿಲ್ಲವೆಂಬುದನ್ನು ತಿಳಿದುಕೊಂಡೆನು. ನಮಗೆ ನಿಜವಾಗಿ ಬೇಕಾಗಿರುವುದು ವೈಯಕ್ತಿಕ ಪ್ರಾರ್ಥನೆ. ಅದು ಒಬ್ಬ ವ್ಯಕ್ತಿಗೂ ದೇವರಿಗೂ ನಡುವೆ ನಡೆಯಬೇಕಾಗಿರುವಂತಹದ್ದು. ಆದ್ದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾದ ಪ್ರಾರ್ಥನೆಯನ್ನು ನಾವು ಹೆಚ್ಚು ಮಾಡುವರಾಗಬೇಕು, ಯಾಕಂದರೆ ನಮ್ಮ ದೇವರ ಸಂಬಂಧ ಇದರಲ್ಲಿ ಬೆಳೆಯುತ್ತಾ ಹೋಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಉಪವಾಸದ ಅರ್ಥ ಎಂಬುದನ್ನು ನೋಡಲಿಕ್ಕಿದ್ದೇವೆ. ಪ್ರಿಯರೇ, ಈಗ ಯೇಸು ಉಪವಾಸ ಮಾಡುವುದರ ಕುರಿತು ಮಾತನಾಡುತ್ತಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗಿನ ದಿನಗಳಲ್ಲಿಯೂ ವಿಶ್ವಾಸಿಗಳು ಉಪವಾಸ ಮಾಡುವುದರಿಂದ ಪ್ರಯೋಜನವಿದೆ. ನಾನು ಇದನ್ನು ಒಪ್ಪುತ್ತೇನೆ, ಆದರೆ ಅದು ಆಂತರಿಕವಾಗಿ ಮಾಡಬೇಕು. ಅದು ಒಬ್ಬ ವ್ಯಕ್ತಿಗೂ ದೇವರಿಗೂ ನಡುವಿನ ವೈಯಕ್ತಿಕ ವಿಚಾರವಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ನಾವು ನಡೆಸುವಂಥ ಉಪವಾಸವು ಅದು ಹೇಗಿದೆ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳೋಣವ. ದೇವರ ವಾಕ್ಯಕ್ಕನುಸಾರವಾಗಿ ಉಪವಾಸವನ್ನು ಮಾಡಿ ನಮ್ಮ ಆತ್ಮಿಕ ಜೀವಿತದಲ್ಲಿ ದಿನೇ ದಿನೇ ಬಲ ಹೊಂದೋಣ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೇ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲವನ್ನು ಕೊಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಉಪವಾಸದ ಅರ್ಥ ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ದೇವರು ಹೇಳಿದಂತೆ ನಡೆಯುವುದು ನಿಮ್ಮ ಎಲ್ಲರ ಕರ್ತವ್ಯವಾಗಿದೆ. ಇದನ್ನೇ ನಾವು ಪಾಲಿಸೋಣವೇ? ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಹಣ ಮಾಡುವುದು ಹಾಗೂ ನಿಜವಾದ ಐಶ್ವರ್ಯದ ಅರ್ಥ ಎಂಬುದಾಗಿ. ಪ್ರಿಯರೇ, ಕರ್ತನು ಈಗ ಹಣದ ವಿಚಾರವಾಗಿ ತಿಳಿಸುತ್ತಾನೆ.
ಪ್ರಸಂಗಿಗಳು ಈ ಕುರಿತು ಮಾತನಾಡುವುದನ್ನು ಅನೇಕರು ಇಷ್ಟಪಡುವುದಿಲ್ಲ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ನೋಡೋಣ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನಾ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನಾ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕರು ಭಾವಿಸುವುದೇನೆಂದರೆ ಹಣವನ್ನು ಆತ್ಮಿಕ ರೀತಿಯಲ್ಲಿ ಉಪಯೋಗಿಸಲು ಸಾಧ್ಯವಿಲ್ಲ ಎಂಬುದಾಗಿ, ಮತ್ತು ಹಣದ ವಿಚಾರ ಮಾತನಾಡುವುದೆಂದರೆ ಅದು ಲೌಕಿಕ ರೀತಿಯಲ್ಲಿ ಮಾತ್ರ ಎಂದು. ಆದರೆ ಪ್ರಿಯರೇ, ನಾವು ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಕೆಂದು ಕರ್ತನು ಹೇಳುತ್ತಾನೆ. ಇದನ್ನು ನಾವು ಹೇಗೆ ಮಾಡಬಹುದು? ನಮ್ಮ ಹಣವನ್ನು ಬ್ಯಾಂಕಿನಲ್ಲಿ ಭದ್ರವಾಗಿರಿಸುವ ಬದಲು ಕರ್ತನ ಸೇವಾ ಕಾರ್ಯಗಳಿಗೆ ಕೊಡುವ ಮೂಲಕ ಅದನ್ನು ಪರಲೋಕದಲ್ಲಿ ಕೂಡಿಟ್ಟುಕೊಳ್ಳಬಹುದು. ಆದರೆ ನೀನು ಕೊಡುವಂಥದ್ದು ನಿಜವಾದ ಕರ್ತನ ಸೇವೆಗೆ ಎಂಬುದನ್ನು ಖಚಿತಪಡಿಸಿಕೊ. ಪ್ರಿಯರೇ, ನೀನು ಕೊಡುವ ಪ್ರತಿ ಕಾಸಿನ ಕುರಿತು ವಿಚಾರಿಸಿಕೊ. ಅದರಿಂದಾಗಿ ನಿನಗೆ ಖಂಡಿತವಾಗಿ ಪರಲೋಕದಲ್ಲಿ ಆಸ್ತಿ ಶೇಖರಣೆಯಾಗುತ್ತದೆಂಬುದನ್ನು ಖಚಿತಪಡಿಸಿಕೊ. ಕರ್ತನಲ್ಲಿ ಪ್ರಿಯರೇ, ಅದು ಸುವಾರ್ತೆಯ ಪ್ರಸಾರಣಕ್ಕಾಗಿ, ದೇವರ ವಾಕ್ಯದ ಹಂಚುವಿಕೆಗಾಗಿ ಉಪಯೋಗವಾದರೆ ಮಾತ್ರ ಅದು ಪರಲೋಕದಲ್ಲಿ ನಿನ್ನ ಲೆಕ್ಕದಲ್ಲಿ ಕೂಡಿಕೆಯಾಗುತ್ತದೆ. ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವುದೆಂದರೆ ಹೀಗೆಯೇ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ, ನಾನು ಆ ಕಾರಣಕ್ಕಾಗಿ ಕಾಣಿಕೆ ಕೊಡುತ್ತಿಲ್ಲ ಎಂದು ನೀನು ಹೇಳಬಹುದು. ಆದರೆ ನೀನು ಕೊಡಬೇಕು, ಯಾಕಂದರೆ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿರಿ ಎಂದು ಕರ್ತನು ತಾನೇ ಹೇಳಿದ್ದಾನೆ. ಕೊಡುವುದಕ್ಕೆ ಇದು ಒಂದು ಉತ್ತಮ ಉದ್ದೇಶವಾಗಿರುತ್ತದೆ. ಅದರ ಕಾರಣವನ್ನು ಕೂಡ ಯೇಸು ಹೇಳಿದ್ದಾನೆ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಎಂಬುದಾಗಿ. ಪ್ರಿಯರೇ, ಪರಲೋಕದಲ್ಲಿ ನೀನು ಸಾಕಷ್ಟು ಕೂಡಿಸಿಟ್ಟಿರುವುದಾದರೆ ನೀನು ಪರಲೋಕದ ಕುರಿತಾಗಿ ತುಂಬ ಯೋಚಿಸತೊಡಗುತ್ತಿ. ಆದರೆ ನಿನ್ನ ಹಣ ಬ್ಯಾಂಕಿನಲ್ಲಿರುವುದಾದರೆ ನೀನು ಬ್ಯಾಂಕಿನ ಕುರಿತಾಗಿಯೇ ಯೋಚಿಸುತ್ತಿರುತ್ತಿ. ಆಗ ದೇವರಿಗಿಂತ ಹೆಚ್ಚಾಗಿ ಹಣವನ್ನು ಪೂಜಿಸುವ ಗಂಡಾಂತರವಿರುತ್ತದೆ. ಇದು ಎಷ್ಟು ಸತ್ಯವಾದ ಮಾತಲ್ಲವೇ ಪ್ರಿಯರೇ? ದೇವವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು, ನಮ್ಮ ಆಲೋಚನೆಗಳನ್ನು ನಾವು ಪರಿಶೀಲಿಸಿಕೊಳ್ಳೋಣವೇ? ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ ಲೌಕಿಕ ಸಂಗತಿಗಳು, ಅವುಗಳೊಂದಿಗೆ ಕ್ರಿಸ್ತನ ಸಂಬಂಧವು ಎಂಬುದಾಗಿ. ಪ್ರಿಯರೇ, ಮತ್ತಾಯನ ಸುವಾರ್ತೆಯ 6ನೇ ಅಧ್ಯಾಯದ ಕೊನೆಯ ಭಾಗಗಳಲ್ಲಿ ಯೇಸು ಲೌಕಿಕವಾದ ಇತರ ಸಂಗತಿಗಳ ಕುರಿತು ಮಾತನಾಡುತ್ತಾನೆ. ನಾವು ನಮ್ಮ ಭೌತಿಕ ಅವಶ್ಯಕತೆಗಳ ಕುರಿತಾಗಿ ಅತಿಯಾಗಿ ಚಿಂತಿಸಬಾರದೆಂಬುದು ಆತನು ಹೇಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನದಲ್ಲಿ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಕ್ಕಿಗಳು ಬೀಜ ಬಿತ್ತಲು ಆಗುವುದಿಲ್ಲ, ಕೊಯ್ಯಲಿಕ್ಕೂ ಅವುಗಳಿಗೆ ಆಗುವುದಿಲ್ಲ, ಕಣಜದಲ್ಲಿ ಕೂಡಿಟ್ಟುಕೊಳ್ಳಾಗುವುದಿಲ್ಲ. ನೀನು ಇದನ್ನು ಮಾಡಬಹುದು. ಆದರೆ ಆ ಹಕ್ಕಿಯಂತೆ ನಾವು ದೇವರನ್ನು ನಂಬಬಹುದು. ದೇವರು ತಮ್ಮನ್ನು ನೋಡಿಕೊಳ್ಳುತ್ತಾನೆಂದು ಅವುಗಳು ನಂಬುತ್ತವೆ. ನಾವು ಹಾಗೆಯೇ ನಂಬಬೇಕಾಗಿದೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಎಂಬ ಮಾತನ್ನು ನೋಡಿರಿ. ಇದರ ಅರ್ಥ ನಾವು ಬುದ್ಧಿಯನ್ನು ಉಪಯೋಗಿಸಬಾರದು ಎಂದಂತಲ್ಲ. ಯಾಕಂದರೆ ದೇವರು ನಮಗೆ ಯೋಚಿಸುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಒಮ್ಮೆ ಒಬ್ಬ ಕ್ರೈಸ್ತನು ಹೀಗೆ ಕೇಳಿದನು, ಕ್ರೈಸ್ತರು ಜೀವವಿಮೆ ಮಾಡಿಕೊಳ್ಳಬಹುದೋ ಎಂಬುದಾಗಿ. ನಾನು ಹೌದು ಎಂದು ಹೇಳಿದೆ. ನಮ್ಮ ಹಾಗೂ ನಮ್ಮ ಕುಟುಂಬದ ಆರೋಗ್ಯದ ಕುರಿತು ನಾವು ನಿಶ್ಚಿಂತೆಯಿಂದಿರಲು ಇದು ಒಂದು ಮಾರ್ಗವಾಗಿದೆ. ಆದರೆ ಲೌಕಿಕ ಸಂಗತಿಗಳು ನಮಗೆ ಭಾರವಾಗದಂತೆ ಯಾವಾಗಲೂ ನೋಡಿಕೊಳ್ಳಬೇಕು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ, ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಉಡುಪಿನ ಕುರಿತು ಚಿಂತೆ ಯಾಕೆ ಮಾಡಬೇಕು ಎಂಬ ಪ್ರಶ್ನೆ ಇಲ್ಲಿದೆ. ಬಟ್ಟೆ ಕೊಳ್ಳುವ ವಿಷಯಕ್ಕಾಗಿ ಪುರುಷರು ಸ್ತ್ರೀಯರು ಎಷ್ಟೊಂದು ಸಮಯ ವೆಚ್ಚ ಮಾಡುತ್ತಾರೆಂದು ಸ್ವಲ್ಪ ಯೋಚಿಸಿರಿ. ನಾನು ಈ ದಿನ ಸಮಾರಂಭಕ್ಕೆ ಹೋಗುವುದಿಲ್ಲ, ನನ್ನ ಬಳಿ
ಅದಕ್ಕೆ ತಕ್ಕ ಬಟ್ಟೆ ಇಲ್ಲ ಎಂಬುದಾಗಿ ಪ್ರತಿಯೊಬ್ಬರು ಹೇಳುತ್ತಾರೆ. ಆದರೆ ಅಡವಿಯ ಹೂಗಳನ್ನು ನೋಡಿರಿ, ಅವುಗಳು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದರೂ ದೇವರು ಅವುಗಳಿಗೆ ತಕ್ಕದನ್ನು ಕೊಡುತ್ತಾನೆ. ಪ್ರಿಯರೇ, ಒಬ್ಬ ಕ್ರೈಸ್ತನು ತನ್ನಿಂದಾಗುವಷ್ಟು ಉತ್ತಮ ರೀತಿಯ ಬಟ್ಟೆಯನ್ನು ಧರಿಸಬೇಕು. ಹರಕು, ಕೊಳಕು ಬಟ್ಟೆ ಧರಿಸುವುದನ್ನು ದೇವರು ಮೆಚ್ಚಲಾರನು. ಆದರೆ ಈ ಹೂಗಳ ಸೌಂದರ್ಯವನ್ನು ಗಮನಿಸಿರಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 29ನೇ ವಚನವನ್ನು ನೋಡುತ್ತೇವೆ. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಸಾಧ್ಯವಾದಷ್ಟು ಸುಂದರವಾಗಿರಬೇಕೆಂದು ದೇವರು ಆಶಿಸುತ್ತಾನೆ. ನಮಗಿರುವುದರಲ್ಲಿಯೇ ನಾವು ಗೌರವವಾದ ಬಟ್ಟೆಗಳನ್ನು ಧರಿಸಿಕೊಳ್ಳುವರಾಗಬೇಕು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನದಲ್ಲಿ, ಎಲೈ ಅಲ್ಪವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದ ಸಂಗತಿಗಳ ಕುರಿತು ಅತಿಯಾಗಿ ಚಿಂತಿಸಬಾರದು. ಅದುವೇ ನಮ್ಮ ಜೀವಿತದ ಗುರಿಯಾಗಬಾರದು. ಅನೇಕ ಬಾರಿ ಇಂಥ ಸಂಗತಿಗಳೇ ನಮ್ಮ ಜೀವಿತಕ್ಕೆ ಉರುಳಾಗಿ ಕಂಡುಬರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33 ಮತ್ತು 34ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ಎಂಬುದನ್ನು ನೋಡುತ್ತೇವೆ. ಅಂದರೆ ಕಾತರತೆಯ ಚಿಂತೆ ಎಂದರ್ಥ. ದೇವರು ಪಕ್ಷಿಗಳನ್ನು, ಹೂಗಳನ್ನು ನೋಡಿಕೊಳ್ಳುತ್ತಾನೆ, ನಮ್ಮನ್ನೂ ನೋಡಿಕೊಳ್ಳುತ್ತಾನೆ. ಆದರೆ ನಮ್ಮ ಜೀವಿತಗಳಲ್ಲಿ ಆತನಿಗೆ ಮೊದಲ ಸ್ಥಾನ ಕೊಡುವುದು ಅತಿ ಅಗತ್ಯವಾಗಿದೆ. ಒಬ್ಬರು ಹೀಗೆ ಹೇಳಿದ್ದಾರೆ, ಇವತ್ತು ಅಂದರೆ ನಾವು ನಿನ್ನೆ ಚಿಂತಿಸಿದ ನಾಳೆಯಾಗಿದೆ ಎಂಬುದಾಗಿ. ಪ್ರಿಯರೇ, ನಮ್ಮಲ್ಲನೇಕರ ಜೀವಿತದಲ್ಲಿ ಇದು ಎಷ್ಟೋ ಸತ್ಯವಾಗಿದೆಯಲ್ಲವೇ? ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದು ಅತಿ ಅಗತ್ಯವಾಗಿದೆ. ಪ್ರಿಯರೇ, ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಮತ್ತಾಯನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದ ಧ್ಯಾನವನ್ನು ನಾವು ಮುಗಿಸಿದೆವು. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆಯ 7ನೇ ಅಧ್ಯಾಯ ಧ್ಯಾನಕ್ಕೆ ಮುಂದುವರಿಯೋಣ. ಈ 7ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ರಾಜನ ಮಕ್ಕಳಿಗೆ ಆತನ ಇತರ ಮಕ್ಕಳೊಂದಿಗಿನ ಸಂಬಂಧವು, ಪ್ರಾರ್ಥನೆಯ ಮೂಲಕ ಉಳಿಸಲ್ಪಡುವುದು, 2 ಮಾರ್ಗಗಳ ಕುರಿತು ಎಚ್ಚರಿಕೆ, ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧನೆಗಳ ಹಾಗೂ 2 ರೀತಿಯ ಅಸ್ತಿವಾರಗಳ ಕುರಿತು ಎಚ್ಚರಿಕೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಇತರರನ್ನು ತೀರ್ಪು ಮಾಡಬಾರದೆಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1 ಮತ್ತು 2ನೇ ವಚನಗಳು ನೋಡೋಣ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನಗಳು ತಪ್ಪಾಗಿ ಅರ್ಥ ಮಾಡಲ್ಪಟ್ಟಿವೆ. ತೀರ್ಪು ಮಾಡುವುದು ಅಂದರೆ ತೀರ್ಮಾನಿಸುವುದು, ವ್ಯತ್ಯಾಸ ಗುರುತಿಸುವುದು, ಟೀಕಿಸುವುದು, ಹಗೆ ತೀರಿಸುವುದು ಎಂಬುದಾಗಿ ನಾವು ನೋಡುತ್ತೇವೆ. ನಿಜವಾಗಿ ಇದರ ಅರ್ಥ ಕೀಳಾಗಿ ಭಾವಿಸುವುದು ಎಂದಾಗುತ್ತದೆ. ದೇವರ ಮಗುವು ಇತರರ ಕುರಿತು ತೀರ್ಪು ಮಾಡಬಾರದೆಂದು ಇದರ ಅರ್ಥವಲ್ಲ, ಆದರೆ ಇತರರ ಯೋಚನೆಗಳನ್ನು ಖಂಡಿಸಿ ಟೀಕಿಸಬಾರದು ಎಂದು. ಪ್ರಿಯರೇ, ಕ್ರಿಸ್ತನಲ್ಲಿನ ಒಬ್ಬ ಸಹೋದರ ಹಾಗೆ ಯಾಕೆ ಮಾಡುತ್ತಾನೆಂದು ನಮಗೆ ತಿಳಿಯದು. ನಮಗೆ ಹೊರಗಿನ ಕ್ರಿಯೆ ಮಾತ್ರ ಕಂಡುಬರುತ್ತದೆ. ಅವರ ತಪ್ಪಾದ ಕೆಟ್ಟ ಕ್ರಿಯೆಗಳನ್ನು ನಾವು ಖಂಡಿಸಬಾರದೆಂದು ದೇವರು ಹೇಳುತ್ತಿಲ್ಲ. ಆದರೆ ಇತರರ ಕುರಿತು ಅಭಿಪ್ರಾಯ ನೀಡುವಾಗ ನೀನು ಕಠಿಣವಾಗಿ ವರ್ತಿಸಿದರೆ ನೀನು ಅವರ ಕಡೆಗೆ ಕಠಿಣ ಹೃದಯದವನಾಗಿದ್ದಿ ಎಂಬ ಭಾವನೆ ಬರುತ್ತದೆ. ಇಂತಹ ಅನೇಕರು ನಮಗೆ ಗೊತ್ತಿರಬಹುದು. ಒಂದು ವೇಳೆ ಯಾರಾದರೂ ನಿನ್ನೊಡನೆ ಅವನ ಮಾತಿಗೆ ಲಕ್ಷ್ಯ ಕೊಡಬೇಡ, ಅವನು ಒಳ್ಳೆಯ ಮಾತೇ ಆಡುವುದಿಲ್ಲ ಎಂಬುದಾಗಿ ಹೇಳಬಹುದು. ಪ್ರಿಯರೇ, ಆ ವ್ಯಕ್ತಿ ಇತರರ ಕುರಿತು ಅಭಿಪ್ರಾಯಪಟ್ಟಂತೆ ಅವನ ಕುರಿತು ಇತರರು ಅಭಿಪ್ರಾಯಪಡುತ್ತಾರಲ್ಲವೇ? ಪ್ರಿಯರೇ, ಈ ವಚನಗಳಲ್ಲಿ ಯೇಸು ಇದನ್ನೇ ಹೇಳಿದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದ್ಯಾಕೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು, ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಇಲ್ಲಿ ಹೋಲಿಸಿ ಹೇಳುತ್ತಿದ್ದಾನೆ. ತೊಲೆ ಎಂದರೆ ಟೀಕೆ, ಕೆಟ್ಟ ಅಭಿಪ್ರಾಯದ ಸ್ವಭಾವ. ಅವು ನಿನ್ನ ದೃಷ್ಟಿಗೆ ಅಡ್ಡವಾಗಿರುವುದರಿಂದ ಇತರರ ಚಿಕ್ಕ ಪಾಪವನ್ನು ತೀರ್ಪು ಮಾಡುವ ಸ್ಥಿತಿಯಲ್ಲಿ ನೀನಿರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ನೋಡಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೆಯಲ್ಲ. ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂತಹ ಕಠಿಣ ತೀರ್ಪು ಮಾಡುವುದರ ಕುರಿತಾಗಿ ನಾವು ಬಹು ಎಚ್ಚರಿಕೆಯಿಂದ ಇರತಕ್ಕದ್ದು. ನಾವು ಇತರರ ಕುರಿತಾಗಿ ಹೀಗೆ ಕಠಿಣವಾಗಿ ತೀರ್ಪು ಮಾಡಬಾರದೆಂದು ಯೇಸು ಹೇಳಿದರು. ಅವರ ಫಲಗಳಿಂದಲೇ ನಾವು ಅವರನ್ನು ತಿಳಿದುಕೊಳ್ಳಬಹುದು ಎಂದು ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದಿವಂಗತ ಡಾಕ್ಟರ್ ಜೇಮ್ಸ್ ಮೆಕ್ ಗ್ಲಿನ್ನೆಯವರು ಹೀಗೆ ವಿಶಿಷ್ಟ ರೀತಿಯಲ್ಲಿ ಹೇಳಿದ್ದಾರೆ. ನಾನು ತೀರ್ಪು ಮಾಡುವವನಲ್ಲ, ಆದರೆ ಫಲ ಪರೀಕ್ಷಕನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬ ಕ್ರೈಸ್ತನು ನಿಜವಾಗಿ ಫಲ ಕೊಡುತ್ತಿದ್ದಾನೋ ಇಲ್ಲವೋ ಎಂದು ನಿಜವಾಗಿಯೂ ನಾವು ಹೇಳಬಹುದು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ ಇತರರನ್ನು ತೀರ್ಪು ಮಾಡಲು ಹೇಳಿರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಆತನು ನಮ್ಮನ್ನು ವಿರೋಧ ಅಭಿಪ್ರಾಯದೆಡೆಗೆ ನಡೆಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನವನ್ನು ನೋಡಿಕೊಳ್ಳೋಣ. ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಬಿಟ್ಟಾವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾಯಿಗಳು ಯಾರು, ಹಂದಿಗಳು ಯಾರು ಎಂಬುದನ್ನು ನಾವೇ ತೀರ್ಮಾನಿಸಬೇಕಲ್ಲವೇ? ನಾವು ಪರಿಶುದ್ಧ ವಸ್ತುಗಳನ್ನು ನಾಯಿಗಳಿಗೆ ಇಲ್ಲವೇ ಮುತ್ತುಗಳನ್ನು ಹಂದಿಗಳ ಎದುರು ಹಾಕಬಾರದು. ತಕ್ಕ ತೀರ್ಮಾನವನ್ನು ನಾವೇ ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ನಾವು ಯಾವ ಮಾತನ್ನೂ ಆಡದೆ ಇರಬೇಕಾದ ಸಮಯ ಸ್ಥಳಗಳೂ ಇರುತ್ತವೆ. ಅದರ ತೀರ್ಮಾನ ನಾವೇ ಕೈಕೊಳ್ಳಬೇಕಾಗಿದೆ. ಪ್ರಿಯರೇ, ಒಬ್ಬ ರಾಜಕೀಯ ವ್ಯಕ್ತಿ ತುಂಬ ಮದ್ಯಪಾನ ಮಾಡುತ್ತಿದ್ದನು. ಅವನು ಅದ್ಭುತ ರೀತಿಯಲ್ಲಿ ರಕ್ಷಿಸಲ್ಪಟ್ಟು ಈಗ ದೇವರ ಒಳ್ಳೆಯ ಸೇವಕನಾಗಿದ್ದಾನೆ. ಸರಕಾರದ ಇತರ ಅಧಿಕಾರಿಗಳಿಗೆ ಅವನು ತುಂಬ ಕುಡಿಯುತ್ತಿದ್ದವನೆಂದು ಗೊತ್ತಿತ್ತು. ಬಳಿಕ ಅವನು ಪರಿವರ್ತನೆಗೊಂಡಾಗ ಧಾರ್ಮಿಕನಾದನು ಎಂದು ಹೇಳತೊಡಗಿದರು. ಒಂದು ದಿನ ಈ ವ್ಯಕ್ತಿ ಆಡಳಿತ ಸಭೆಯಲ್ಲಿ ಕುಳಿತುಕೊಂಡಾಗ ಇತರರು ಅವನನ್ನು ವಿಚಿತ್ರವಾಗಿ ನೋಡತೊಡಗಿದರು. ಕಡೆಗೆ ಒಬ್ಬನು ಎದ್ದು ನಿಂತು ಹೀಗಂದನು, ಈ ದೇವರ ಸೇವಕರು ಒಂದು ಪ್ರಸಂಗ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಎಂಬುದಾಗಿ. ಆಗ ಎಲ್ಲರೂ ನಗಾಡಿದರು. ಆದರೆ ಆ ವ್ಯಕ್ತಿ ಸಮಯಕ್ಕೆ ಸರಿಯಾಗಿ ಎದ್ದು ನಿಂತು ಹೀಗಂದನು, ನನಗೆ ಏನೂ ಹೇಳುವುದಕ್ಕೆ ಇಲ್ಲ. ಹಂದಿಗಳೆದುರು ಮುತ್ತುಗಳನ್ನು ಚೆಲ್ಲಬಾರದೆಂದು ನನ್ನ ಕರ್ತನು ಹೇಳಿದ್ದಾನೆ ಎಂಬುದಾಗಿ ಹೇಳಿ ಕೂತುಕೊಂಡನು. ಆ ಬಳಿಕ ಯಾರೂ ಅವನನ್ನು ಹಾಸ್ಯ ಮಾಡಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಸಮಾಜದಲ್ಲಿಯೂ ಇಂಥ ಹಂದಿಗಳು, ನಾಯಿಗಳು ತುಂಬ ಇವೆ. ನಾವು ಏನು ಮಾಡಬೇಕು? ನಾವು ತೀರ್ಪು ಮಾಡಬಾರದೆಂದು ಕರ್ತನು ಹೇಳುತ್ತಾನೆ. ಅಂತೆಯೇ ನಾವು ಜನರನ್ನು ತಿಳಿದುಕೊಳ್ಳಬೇಕೆಂತಲೂ ಆತನು ಹೇಳುತ್ತಾನೆ. ನಾವು ಹೇಗಿದ್ದೇವೆ ಎಂಬುದನ್ನು ನಮ್ಮನ್ನಾವೇ ಪರೀಕ್ಷೆ ಮಾಡಿಕೊಳ್ಳೋಣವ. ಕರ್ತನಲ್ಲಿ ಪ್ರಿಯರೇ, ಕರ್ತನು ನಮ್ಮ ತಪ್ಪುಗಳನ್ನು ಕ್ಷಮಿಸಿದ್ದರಿಂದ ನಾವು ಕೂಡ ಇತರರ ತಪ್ಪುಗಳನ್ನು ಕ್ಷಮಿಸುವ ಹಂಗಿನಲ್ಲಿದ್ದೇವೆ. ಆದುದರಿಂದ ದೇವರ ಪ್ರೀತಿಯಿಂದ ತುಂಬಿದವರಾಗಿ, ದೇವರ ಕಡೆಗೆ ಕರುಣೆಯುಳ್ಳವರಾಗಿ, ಯೇಸು ಕ್ರಿಸ್ತನು ತೋರಿಸಿದಂಥ ಮಾದರಿಯಲ್ಲಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ದೇವರ ಪ್ರೀತಿಯು ನಿಮ್ಮ ಹೃದಯಗಳಲ್ಲಿ ತುಂಬಿರಲಿ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರುಣಾನಿಧಿಯಾಗಿರುವಂಥ ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪಾದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ನಾವು ಹೇಗಿರಬೇಕು ಎಂಬುದನ್ನು ನೀನು ನಮಗೆ ತಿಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವು ತೀರ್ಪು ಮಾಡುವವರು ಆಗಿರದೆ ನಮ್ಮನ್ನೇ ನಿನಗೆ ಸಮರ್ಪಿಸಿಕೊಂಡವರಾಗಿ
ಎಲ್ಲ ವಿಷಯಗಳಲ್ಲಿ ಯೇಸುವೆ ನೀನು ತೋರಿಸಿದ ಮಾದರಿಯಲ್ಲಿ ಮುಂದೆ ಸಾಗುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮಲ್ಲಿರುವಂಥ ಕೆಟ್ಟತನವನ್ನು, ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳನ್ನು ತೆಗೆದುಹಾಕಿ ಶುದ್ಧ ಹೃದಯವನ್ನು, ನಿರ್ಮಲ ಮನಸ್ಸನ್ನು ಅನುಗ್ರಹಿಸಿಕೊಡು. ನಿನ್ನ ಗುಣಲಕ್ಷಣಗಳನ್ನು ಪ್ರಚಾರ ಮಾಡುವಂಥ ಜನಾಂಗವಾಗಿ, ಜನರಾಗಿ, ಪ್ರಜೆಯಾಗಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಯಾರ್ಯಾರು ದುಃಖ, ಸಮಸ್ಯೆ, ಕಣ್ಣೀರು, ಬೇನೆ ಬೇಸರಗಳಿದ್ದಾರೋ ಅವರನ್ನು ಕರುಣಿಸಿ ನೀನು ಮುಟ್ಟಿ, ನೀನು ಮಾತನಾಡಿ ಅವರಿಗೆ ಬಿಡುಗಡೆಯನ್ನು, ಸಮಾಧಾನವನ್ನು, ರಕ್ಷಣೆಯ ಸಂತೋಷವನ್ನು ಅನುಗ್ರಹಿಸಿಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ದೇವಜನರೇ, ಇದುವರೆಗೆ ದೇವರ ವಾಕ್ಯದ ಅಧ್ಯಯನವನ್ನು ಕೇಳಿಸಿಕೊಂಡೆವು. ಕರ್ತನು ಶಿಷ್ಯರಿಗೆ ಕಲಿಸಿದ ಪ್ರಾರ್ಥನೆಯ ಮುಂದುವರಿದ ಭಾಗದಿಂದ ಪ್ರಾರಂಭವಾದ ನಮ್ಮ ಅಧ್ಯಯನವು 7ನೇ ಅಧ್ಯಾಯದ 6ನೇ ವಚನದವರೆಗೂ ಮುಂದುವರೆದಿದೆ. ಇದರಲ್ಲಿ ಕರ್ತನ ಪ್ರಾರ್ಥನೆಯ ಆಳವಾದ ಸತ್ಯಾಂಶಗಳನ್ನು ಕೈಕೊಂಡು ನಡೆಯಬೇಕಾಗಿರುವುದು ಅತ್ಯಂತ ಬಹು ಪ್ರಾಮುಖ್ಯವಾಗಿದೆ. ಉಪವಾಸದ ಅರ್ಥ, ಹಣ ಹಾಗೂ ನಿಜವಾದ ಐಶ್ವರ್ಯ, ಇವುಗಳ ಅರ್ಥ, ಲೌಕಿಕ ಸಂಗತಿಗಳು, ಅವುಗಳೊಂದಿಗೆ ಕ್ರೈಸ್ತರ ಸಂಬಂಧ, ಇತರರನ್ನು ತೀರ್ಪು ಮಾಡಬಾರದು ಎಂಬ ಪ್ರಸ್ತಾಪಗಳನ್ನು ಕಲಿತುಕೊಂಡೆವು. ನಮ್ಮ ತಂದೆಯೂ ತಾಯಿಯೂ ಹಾಗೂ ಪರಮ ಗುರುವೂ ಆಗಿರುವ ಕರ್ತನು ನಮಗೆ ಕಲಿಸಿದ್ದಾಯಿತು. ನ್ಯಾಯ ತೀರ್ಪಿನ ದಿವಸದಲ್ಲಿ ಇದು ನನಗೆ ಗೊತ್ತಿರಲಿಲ್ಲ ಎಂದು ಹೇಳಲು ನಮಗೆ ಯಾವುದೇ ಅವಕಾಶವೂ ಉಳಿದಿಲ್ಲ. ಹಾಗಾದಲ್ಲಿ ನಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದಂತೆ ಆತನಿಗೆ ಕಾಣಿಸಲ್ಪಡುವ ಹಾಗೆ ಜೀವಿಸೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.